ಬನ್ನಿ ಬೀಗ್ರೆ, ಹೋಗೋಣ. ಆರಾಮಾಗಿ ಹೋಗಿ ಬರೋಣ. ಇನ್ನು 500ರಿಗೆ ಹೇಳಿದೀವಿ. ಅವರು ಬರೋದು ಸ್ವಲ್ಪ ಹೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಎಲ್ಲೋ ಬೇರೆ ಕಡೆ ಎಲ್ಲ ಹೋಗಿದ್ದೀನಿ ಅಂತ ಹೇಳಿದ್ದಾರೆ. ಅವ್ರು ಬಂದ ತಕ್ಷಣ ಮದುವೆ ಮುಹೂರ್ತದ ದಿನ ಫಿಕ್ಸ್ ಮಾಡೋಣಂತೆ. ನಾವೇನು ಮಾಡೋದಲ್ಲ, ಅವರೇ ಹೇಳ್ತಾರೆ ಡೇಟ್ಗಳು. ಎಲ್ಲ ಮುಗಿಸ್ಕೊಂಡು ಬೇಕಾದ್ರೆ ನೀವು ಹೋಗಿರಂತೆ. ಅಷ್ಟೊತ್ತವರೆಗೂ ಸುಮ್ಮನೆ ಕೂತ್ಕೊಂಡು ಏನು ಮಾಡ್ತೀರಾ? ಬನ್ನಿ, ತೋಟದಲ್ಲಾದ್ರೂ ಹೋಗಿ ಬರೋಣ. ಬಾರಪ್ಪ ಅಂದಾಗೆ ನನಗೆ ಆವಾಗಲೇ ನಾನು ಕೇಳಬೇಕು ಅನ್ನಿಸ್ತು. ಬೀಗರು ಯಾರಿಗೋ ನೋಡ್ತಿರಂಗಿದ್ದೀರಲ್ಲ, ಯಾರಿಗೋ ಕಾಯ್ಕೊಂಡಿರಂಗಿದ್ದೀರಲ್ಲ, ಯಾರಿಗೆ ಹುಡುಕ್ತಿರೋದು ಅಂತ ಗೊತ್ತಾಗ್ಲಿಲ್ವಲ್ಲ ನನಗೆ. ಅಣ್ಣ ಅಣ್ಣ ಇನ್ಯಾರಿಗಣ ಹುಡುಕ್ತಾರೆ? ಅಳಿಯಂದ್ರು ಕಾಣಿಸ್ತಿಲ್ಲ ಅಂತ ತಾನೆ, ನಮ್ ಗಜೇಂದ್ರ ಕಾಣಿಸ್ತಿಲ್ಲ ಅಂತ ಹುಡುಕ್ತಿದ್ದೀರಾ ಬೀಗ್ರೆ? ಬರ್ತಾರೆ. ಇಲ್ಲೋ ಒಂದ್ ಸ್ವಲ್ಪ ಹೊಲತಾವ ಹೋಗಿ ಬರ್ಬೇಕಿತ್ತು ಅಂತ ಹೊಲತಾವಂತೀನಿ. ಹಸ್ಗಳು ಫಾರಂ ಹತ್ರ ಹೋಗಿ ಅಡ್ಡಾಡ್ಕೊಂಡ್ ಬರ್ತೀನಿ, ನೋಡ್ಕೊಂಡೆಲ್ಲ ಅಂತ ಹೋಗಿದ್ದಾನೆ. ಇವತ್ತು ಡ್ಯೂಟಿಗೂ ಹೋಗಿಲ್ಲ, ಏನಿಲ್ಲ. ಬರ್ತಾರೆ. ಸಾಮಾನ್ಯಕ್ಕೆ ಈಗ ನೀವು ಬರ್ತೀರಂತ ಅವನಿಗೂ ವಿಷಯ ಗೊತ್ತು. ಆದ್ರೆ ಏನ್ ಮಾಡ್ತೀರಾ ಕೆಲ್ಸಗಳಲ್ಲೂರ, ಹಂಗಾಗಿ ಸ್ವಲ್ಪ ಅಲ್ಲಿ ಇಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾನೆ. ಬರ್ತಾನೆ ಕಣ್ತಡೀರಿ ಬೀಗ್ರೆ, ಬೇಜಾರು ಮಾಡ್ಕೋಬೇಡಿ. ಹಂಗೆ ಕೋಳಿ ಫಾರಂ ಬೇರೆ ಐತೆ, ಹಸ್ಗುಳ್ ಫಾರಂ ಐತೆ, ಇವೆಲ್ಲದನ್ನು ನೋಡ್ಕೋಬೇಕಲ್ವ್ರ. ಹಂಗಾಗಿ ಸ್ವಲ್ಪ ಹುಡುಗರು, ನಮ್ಮ ಕುಮಾರಣ್ಣ ಆಗ್ಲಿ ನಮ್ಮ ಹುಡುಗರು ಭಾಳ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಬೀಗ್ರೆ. ಹಂಗಾಗಿ ಪುರ್ಸತ್ತಿರಲ್ಲ, ಬೇಜಾರು ಮಾಡ್ಕೋಬೇಡಿ, ಸರಿನಾ? ಚೇಚೆ ಏನ್ ಮಾತಾಡ್ತಿದ್ದೀರಾ ಬೀಗ್ರೆ? ನಾನು ಏನಕ್ಕೆ ಬೇಜಾರು ಮಾಡ್ಕೊಳ್ಳಿ? ಅಲ್ಲ, ಅಳಿ ಅಂದ್ರು ಇಷ್ಟೊಂದು ಜವಾಬ್ದಾರಿ ತಗೊಂಡೆಲ್ಲ ಕೆಲಸ ಮಾಡ್ತಿದಾರ ಅಂದ್ಮೇಲೆ ನಮ್ಗೆ ಇನ್ನೂ ಖುಷಿನೇ ಅಲ್ಲ, ಆಯ್ತಾ? ಮಾತಾಡ್ಸೋದು ಯಾವಾಗ್ಲೂ ಇದ್ದಿದ್ದೆ ಕಣ್. ಹೇಳ್ರಿ, ಕೆಲಸ ಮುಖ್ಯ ಕಣ್ರಿ ಬೀಗ್ರೆ. ಯಾವತ್ತಿದ್ರು ಕೆಲಸ ಮುಖ್ಯ. ಮೊದ್ಲು ಕೆಲಸ ಮಾಡಿ, ಅದಾದ್ಮೇಲೆ ಏನಿದ್ರು ಮಾಡ್ಕೊಳ್ಳಿ. ಬರ್ಲಿ ತಾಳಿ. ಅಯ್ಯೋ ಇಲ್ಲೇ ಇರ್ತೀವಲ್ಲ, ಇನ್ನೇನು ಬರ್ತಾರೆ. ಫೋನ್ ಮಾಡಿದ್ರು, ಅವಾಗ್ಲೇನೆ ಫೋನ್ ಮಾಡಿ ಮಾತಾಡ್ಸಿದ್ರು. ಮಾವ ಬಂದ್ರ ಮನೆ ಹತ್ರ, ನೀರು ಕುಡಿದ್ರ, ಟೀ ಕುಡಿದ್ರ, ಊಟ ಮಾಡಿ ಅಂತ ಎಲ್ಲ ಹೇಳಿರುವ. ನಾನು ಸ್ವಲ್ಪ ಫಾರಂ ಹತ್ರ ಇದ್ದೀನಿ, ಕೋಳಿ ಫಾರಂ ಹತ್ರ ಇದ್ದೀನಿ, ಬರ್ತೀನಿ ಇರಿ ಅಂತ ಹೇಳಿದಾನೆ. ನಾವೇ ಅಲ್ಲೇ ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ, ನಡೀರಿ. ಅಲ್ಲ, ನನಗೆ ಮಾತ್ರ ಭಾಳ ಖುಷಿ ಆಗುತ್ತೆ ಇವ್ರೆ. ಬೀಗ್ರೆ ನೀವೇನಾರ ತಿಳ್ಕೊಳ್ಳಿ. ಇವತ್ತಿನ ಕಾಲದಲ್ಲಿ ಇಷ್ಟೊಂದೆಲ್ಲ ಓದ್ಕೊಂಡು ಆಫೀಸ್ಗೂ ಹೋಗಿ ಕೆಲಸ ಮಾಡ್ಕೊಂಡು ತಿರ್ಗಾ ಇಲ್ಲೂ ಬಂದ್ಬಿಟ್ಟು ಕುರಿ ಫಾರಮ್ಮು, ಹಸ್ಗುಳ್ ಫಾರಮ್ಮು, ಕೋಳಿ ಫಾರಮ್ಮು ಎಲ್ಲ ನೋಡ್ಕೊಂಡು, ತೋಟ ಹೊಲ ಗದ್ದೆ ಎಲ್ಲ ನೋಡ್ಕೊಂಡು ಇರ್ತಾರಲ್ಲ. ನನ್ಗಂತೂ ನಿಮ್ಮ ಮನೆಗೆ ನನ್ನ ಮಗಳಿಗೆ ಕೊಡೋದಕ್ಕೆ ಭಾಳ ಇಷ್ಟ ಆಗ್ತಿದೆ, ಭಾಳ ಖುಷಿ ಇದೆ ಇವ್ರೆ. ನೀವೇನಾರ ಅನ್ಕೊಳ್ಳಿ. ಅಯ್ಯೋ ಹೌದಾ ಸಾವ್ಕಾರ್ರೆ, ರಂಗೇಶ್ನವ್ರೆ, ಹಂಗಾರೆ ನಿಮ್ದು ಕೋಳಿ ಫಾರಮ್ಮು ಕೂಡ ಇದೆಯಾ? ಪರವಾಗಿಲ್ಲ ಬಿಡಿ. ಏನೇನೋ ಮಾಡಿದ್ದೀರಾ ಹಂಗಾರೆ. ಹಂಗಾರೆ ನಾನು ಕೂಡ ನಿಮ್ದು ಕೋಳಿ ಫಾರಂ ನೋಡ್ಬೇಕಿತ್ತಲ್ಲ. ನನಗೂ ಕೂಡ ತುಂಬಾ ಇಂಟ್ರೆಸ್ಟ್ ಕೋಳಿ ಫಾರಂ ಮಾಡ್ಬೇಕಂತ. ನನ್ನ ಫ್ರೆಂಡ್ಸ್ಗಳು ಒಂದು 2-3 ಜನ ಹೇಳಿದ್ರು, ಅಲ್ಲೂ ಕೂಡ ಹೋಗಿ ಬಂದೆ. ಆದ್ರೆ ಅಷ್ಟೊಂದು ಅನುಭವ ಕಡಿಮೆನೇ ನನಗೆ. ಏನ್ ಕೆಲಸ ಮಾಡಿದ್ರು ಕೂಡ ಅನುಭವ ತಗೊಂಡ್ ಮಾಡಿದ್ರೆ ಒಳ್ಳೇದೇ ಅಲ್ವರ. ಅದಕ್ಕೋಸ್ಕರ ಯಾರು ಗೊತ್ತಿರೋರು ತಬ ಹೋಗಿ ನೋಡ್ಕೊಂಬರೋಣ ಅಂತ ಭಾಳ ದಿವಸದಿಂದ ವೆಯ್ಟ್ ಮಾಡ್ತಿದ್ದೆ ನಾನು. ಹೆಂಗ ಇನ್ನೂ ಉತ್ಮಾನೆ ಆಗೋಯ್ತಲ್ವರ. ನಡೀರಿ, ನಾನು ಕೂಡ ಕೋಳಿ ಫಾರಂ ನೋಡ್ಬೇಕನ್ಸೈತೆ, ನಾನು ನೋಡ್ಬೇಕು. ಅಯ್ಯೋ ಅದಕ್ಕೇನಂತೆ, ಬಾರಪ್ಪ ಹೋಗೋಣ. ನಮ್ ಗಜೇಂದ್ರನು ಸಾಮಾನ್ಯಕ್ಕೆ ಅಲ್ಲೇ ಇರ್ತಾನೆ. ಹಸ್ಗುಳ್ ಫಾರಂ ಎಲ್ಲ ನೋಡ್ಕೊಂಡು ಅಲ್ಲೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ತಿರ್ಗಾ ಕೋಳಿ ಫಾರಂ ಹತ್ರ ಹೋಗಿರ್ತಾನೆ. ಈಗ ಇಲ್ಲಿ ನಿಂತಿದ್ದಾನಲ್ಲ ನಮ್ ಲೆಕ್ಕಾಚಾರಿ, ಇವನೇ ಕಣಪ್ಪು ಎಲ್ಲಾದ್ರೂ ಉಸ್ತುವಾರಿ ಎಲ್ಲ ನೋಡ್ಕೊಳ್ಳೋದು. ಏನ್ ಮಾಡ್ತೀಯ? ನನ್ಗೂ ನಮ್ಮ ಅಣ್ಣನ ಜೊತೆನೇ ಇರ್ತಾನೆ, ಯಾವಾಗ ನೋಡಿರೋನು. ಇವಾಗ ನೀವು ಬೀಗ್ರು ಬರ್ತಿದಾರಂತ ಗೊತ್ತಾದ ತಕ್ಷಣ ನಮ್ ಜೊತೆನೆ ನಿನ್ಕೊಂಡ್ಬಿಟ್ಟಿದ್ದಾನೆ. ನಾವಿಬ್ರು ಆ ಕಡೆ ಈ ಕಡೆ ಹೋಗಂಗಿಲ್ಲ. ಎಲ್ಲಾದ್ರೂ ಟೌನಿಗೆ ಹೋದ್ರು ಅವನಿಗೆ ಜೊತೆ ಕರ್ಕೊಂಡು ಹೋಗ್ಬೇಕು. ಎಲ್ಲಾರು ನನ್ನ ನೆಂಟ್ರ ಮನೆಗೆ ಹೋದ್ರು ಅವನಿಗೆ ಜೊತೆ ಕರ್ಕೊಂಡು ಹೋಗ್ಬೇಕು. ಏನ್ ಮಾಡ್ತೀರಾ? ಅವ್ನು ಒಂದ್ ಗಳಿಗೆನು ನಮಗ್ ಬಿಟ್ಟಿರಲ್ಲ. ಅಕಸ್ಮಾತ್ ಏನಾರು ಬಿಟ್ಟು ಬಂದು ನಮ್ಮೇಲೆಲ್ಲ ಕೋಪ ಮಾಡ್ಕೊಳ್ತಾನೆ, ಬೇಜಾರು ಮಾಡ್ಕೊಳ್ತಾನೆ. ಹಂಗಾಗಿ ಅವನು ಜೊತೆಲೇ ಇರ್ತಾನೆ. ಈಗ ಸದ್ಯಕ್ಕೆ ಗಜೇಂದ್ರ ಹೋಗಿದ್ದಾನೆ, ಮಿಕ್ತಂತೆ ನಮ್ ಲೆಕ್ಕಾಚಾರಿನೇ ನೋಡ್ಕೊಳ್ಳೋದು ಎಲ್ಲ. ಏನ್ ಅನುಭವ ಇದ್ರು ನಮ್ಮ ಹುಡುಗನ ಲೆಕ್ಕಾಚಾರಿ ಕೇಳಿ ಎಲ್ಲ ಪ್ರತಿಯೊಂದನ್ನು ಬಿಡಿಸಿ ಹೇಳ್ತಾನೆ. ಅವನಿಗೆ ಬಹಳ ವರ್ಷದಿಂದ ಅನುಭವ. ನಾನು ಕೋಳಿ ಫಾರಂ ಮಾಡ್ಬೇಕು ಅನ್ಕೊಂಡಿದೀನಿ. ಆದ್ರೆ ಏನ್ ಮಾಡ್ತೀರಾ, ಲೆಕ್ಕಾಚಾರಿ ಅಣ್ಣ ಇದಾರೆ ನೋಡ್ರಿ, ಅಂತಾರು ಒಬ್ರು ನಂಬಿಕೆವಸ್ತರು ಬೇಕು ನನಗೆ. ಆದ್ರೆ ಏನ್ ಮಾಡ್ತೀರಾ, ಈಗ ಕೋಳಿ ಫಾರಂ ಮಾಡೋದು ಇದೆಲ್ಲ ಮಾಡೋದು ದೊಡ್ಡದೇನಲ್ಲ, ಏನೋ ಮಾಡ್ಬಿಡ್ಬೋದು. ಆದ್ರೆ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋದು, ನೋಡ್ಕೊಂಡು ಹೋಗೋದೇ ತಾನೇ ಮುಖ್ಯವಾಗಿರೋದು. ಹಂಗಾಗಿ ಸ್ವಲ್ಪ ಏನ್ ಮಾಡ್ತೀರಾ ಹೇಳ್ರಿ. ಹಂಗಾಗಿ ಲೆಕ್ಕಾಚಾರಿ ಅಣ್ಣ ಅಂತವ್ರಿಗೆ ನೋಡ್ತಿದೀನಿ. ಬರ್ತೀಯ ಲೆಕ್ಕಾಚಾರಿ ಅಣ್ಣ ನೀನೇನೆ? ಬಂದ್ಬಿಡ್ತೀಯ ನನ್ನ ತಾವಲೇನೆ. ನಾನು ಹೊಸದ್ ಕೋಳಿ ಫಾರಮ್ಮು, ಹಸ್ಗುಳ್ ಫಾರಮ್ಮು, ಕುರಿ ಫಾರಂ ಮಾಡ್ಬೇಕಂದ್ಕೊಂಡಿದೀನಿ. ನನ್ನ ಜೊತೆ ನಿಮ್ಮಂತವ್ರು ಅನುಭವಸ್ಥರು, ಬುದ್ಧಿವಂತರು, ಒಳ್ಳೆ ವ್ಯಕ್ತಿ, ನಂಬಿಕೆ ವಸ್ತರು ಇದ್ರೆ ಸಾಕಂತ ಹುಡುಕ್ತಿದ್ದೀನಿ. ಮಾವ ಲೆಕ್ಕಾಚಾರಿ ಅಣ್ಣಗೆ ಕರ್ಕೊಂಡ್ಬಿಡ್ರಿ ಅಲ್ಲೇನೆ. ನೋಡ್ದೇನಪ್ಪ ಇದು. ರೀ ಬೀಗ್ರೆ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ನೀವು ನಮ್ಮ ಗಜೇಂದ್ರನ್ ನಮ್ಮ ರಮ್ಮಿಂಗ್ ಕಡೆಯವರು ಅಂತ ಸುಮ್ಕಾಗ್ಬಿಟ್ಟಿದ್ದೀನಿ ಬೀಗ್ರು ಅಂತ. ಇಲ್ಲ ಅಂದಿದ್ರೆ ನಾನು ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡ್ಬಿಡ್ತಿದ್ದೆ. ಏನಂತ ಮಾತಾಡ್ತಿದ್ದೀರಿ? ಅಲ್ಲ 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 ನಾನು ನಮ್ಮ ಸಾವುಕಾರರಿಗೂ ನಮ್ಮ ರಂಗಜ್ಜಂಗೆ ಬಿಟ್ಬಿಟ್ಟು ನಿಮ್ಮ ತಾವು ಬಂದ್ಬಿಡ್ತೀನ? ಇಲ್ಲ 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 ಇಲ್ಲ, ನೀವು ಏನು ಮಾಡ್ಕೊಡ್ತೀನಿ ಅಂದ್ರೂ ನಾನು ಯಾವುದೇ ಕಾರಣಕ್ಕೂ ಬರಲ್ಲ. ನಾನು ಯಾವುದೇ ಕಾರಣಕ್ಕೂ ನಮ್ಮ ರಂಗಜ್ಜನೂ ನಮ್ಮ ಸಾವುಕಾರ ಜೊತೆನೇ ಇರ್ತೀನಿ.
ಹ್ಞೂ ಹಂಗಾಗಿ ನಾನು ಎಲ್ಲೂ ಬರಲ್ಲ, ನೀವೇನು ಕೊಡ್ತೀನಿ ಅಂದ್ರೂ ಕೂಡ ಬರಲ್ಲ. ನಾನು ಇಲ್ಲೇ ಇರ್ತೀನಿ. ಯಾವುದೇ ಕಾರಣಕ್ಕೂ ಬರಲ್ಲ. ಅಯ್ಯೋ ಲೆಕ್ಕಾಚಾರ ಅಣ್ಣ, ತಮಾಷೆ ಮಾಡಿದ್ದು. ನೀನು ಹೆಂಗೆ ಹೇಳ್ತೀಯ ಏನು ಹೇಳ್ತೀಯ ಅಂತ ಕೇಳ್ಬೇಕಂತಾನೆ ಹಿಂಗೆ ಹೇಳಿದ್ದು. ಬೇಜಾರು ಮಾಡ್ಕೋಬೇಡ, ತಮಾಷೆಗೆ ಹೇಳಿದ್ದು ಸರಿನಾ? ಅಲ್ಲ ಕಣ್ ಲೆಕ್ಕಾಚಾರ ಅಣ್ಣ, ಎಲ್ಲರೂ ಹೇಳ್ತಿದ್ರು ಸಾವುಕಾರಗುನು ರಂಗಜ್ಜನವ್ರಿಗೆ ಬಿಟ್ಟು ಒಂದು ಗಳಿಗೆನೂ ಎಲ್ಲೂ ಇರಲ್ವಂತೆ ನೀವು. ಅದೇನು ನಂಬಿಕೆ ಹೊಸ್ರು, ಅದೇನು ನಂಬಿಕೆ ಹೊಸ್ರು. ಇವತ್ತಿನ ಕಾಲದಲ್ಲೂ ಕೂಡ ನಿಮ್ಮಂಥವ್ರು ಇದಾರ ಅಂತ ನನಗೆ ಅನ್ಸ್ಬಿಡುತ್ತೆ ಕೆಲವು ಟೈಮು. ನೋಡು, ಏನು ಮಾಡಿದ್ರು ಅದು ಯಾರ್ಯಾರೋ ಕರೆದ್ರಂತೆ ಕೆಲ್ಸಕ್ಕೆ, ಆದ್ರೆ ನಮ್ಮ ಸಾವುಕಾರರು ಬೀಗ್ರಿಗೆ ಬಿಟ್ಟು ನಮ್ಮ ರಂಗಜ್ಜವ್ರಿಗೆ ಬಿಟ್ಟು ಎತ್ಲಾಗೂ ಹೋಗಲ್ವಂತೆ ನೀವು. ನಿಜಾನಾ? ಅಯ್ಯೋ ಬೀಗ್ರೆ, ಪಾಪ ಬರಪ್ಪ ಇವಾಗ ಅದು ಮಾತಾಡ್ಕೊಂಡು ನಿನ್ಕೊಂಬಿಟ್ರೆ ಅವ್ನು ನಮ್ಮ ಲೆಕ್ಕಾಚಾರಿಯೇ ಹಂಗೆ ಮಾತಾಡ್ಕೊಂಡು ನಿನ್ಕೊಂಬಿಡ್ತಾನೆ. ಬನ್ನಿ, ಅವನು ನನಗೆ ಮಗ ಇದ್ದಂಗೆ ಅವನು. ಮಗ ಇದ್ದಂಗೇನು, ಮಗಾನೇ ಅನ್ಕೊಳ್ರಿ ಇನ್ನೇನು. ಅವನಿಗೆ ಮೊದ್ಲಿಂದಾನು ನಾನೇ ಚೆನ್ನಾಗಿ ಸಾಕೊಂಡಿರೋದು. ಏನು ಮಾಡ್ತೀಯ, ಬೇರೆ ಮನೇಲಿದ್ದಾನೆ ಅಷ್ಟೇ. ಅಷ್ಟು ಬಿಟ್ರೆ ಊಟ ತಿಂಡಿ ಎಲ್ಲದೂನು ನಮ್ಮ ಮನೇಲೇನೆ, ನಮ್ಮ ಜೊತೆನೇ ಇರ್ತಾನೆ. ಅವನಿಗೆ ಬಿಟ್ಟು ಏನು ಕೆಲಸ ಮಾಡೋದು ಇಲ್ಲ, ಅವನ ಜೊತೆನೇ ಇರಬೇಕು, ನಮ್ಮ ಜೊತೆನೇ ಒಟ್ಟಿನಲ್ಲಿ. ಎಲ್ಲ ನೋಡ್ಕೊಳ್ತೇನೆ, ಅಷ್ಟು ನಂಬಿಕೆ ವಸ್ತ ಅವನು ನನಗೆ. ಮತ್ತೆ ಲೆಕ್ಕಾಚಾರ ಅಣ್ಣ, ಇನ್ನೊಂದು, ನಾನು ಅರ್ಜೆಂಟಲ್ಲೇನೆ ಈಗ ನಮ್ಮ ಪಾಪಂದು ರಮ್ಮಿಂದು ಗಜೇಂದ್ರಂದು ಮದುವೆ ಆದ್ಮೇಲೆ ಒಂದು ತಿಂಗಳಷ್ಟೊತ್ತಿಗೆ ನಾನು ಕೋಳಿ ಫಾರಂ ಎಲ್ಲ ರೆಡಿ ಮಾಡ್ತಿದ್ದೀನಿ, ಶೆಡ್ ಎಲ್ಲ ಕಟ್ಸಿದ್ದೀನಲ್ಲ, ಆಯ್ತಾ? ನನಗೆ ಈಗ ನಿಮ್ಮಂಥವ್ರು ಅನುಭವಸ್ಥರು ಬೇಕು. ಈಗ ನಾನು ಕೋಳಿ ಫಾರಂ ಎಲ್ಲ ಮಾಡುವಾಗ ಕೆಲಸವ್ರಿಗೆ ಕರ್ಕೊಳ್ತೀನಿ, ಆದರೆ ಆ ಕೆಲಸವ್ರಿಗೆ ಐಡಿಯಾ ಹೇಳ್ಕೊಡೋದಕ್ಕೆ, ಅನುಭವ ಎಲ್ಲ ಹೇಳ್ಕೊಡೋದಕ್ಕೆ, ಕೆಲಸ ಮಾಡೋದು ಹೆಂಗೆ, ಫಾರಮ್ಗೆ ಕೋಳಿಗಳಿಗೆ ಎಷ್ಟೆಷ್ಟು ಮೇವು ಹಾಕ್ಬೇಕು, ಹೆಂಗೆ ಮೇಂಟೈನ್ ಮಾಡಬೇಕು, ಪ್ರತಿಯೊಂದನ್ನು ಕೂಡ ನೀವು ಹೇಳ್ಕೊಡ್ಬೇಕು. ಒಂದು ವಾರ ನನ್ನ ತಾವಲೆ ನೀವು ಉಳ್ಕೊಂಬಿಟ್ಟು ನೀವು ಬಂದು ಹೇಳ್ಕೊಡ್ಬೇಕು, ಸರಿನಾ? ಅದಾದ್ರೂ ಮಾಡ್ಕೊಡಕ್ಕಾಗುತ್ತಾ ನಿಮ್ಮ ಕೈಲಿ? ಇಲ್ಲ ಓಡ್ ಬಂದ್ಬಿಡ್ತೀರಾ ನಮ್ಮ ಸಾವುಕಾರ ಹತ್ರ ಬರಬೇಕು, ನಮ್ಮ ರಂಗಜನ ಹತ್ರ ಬರಬೇಕು ಅಂತ? ಅಯ್ಯೋ ಏನು ಆಗಲ್ ಕಣ್ ಬಿಡಿ ಇವ್ರೆ. ಅಲ್ಲೆಲ್ಲ ಹೇಳ್ಕೊಡ್ತಾರೆ ಕಣ್, ಹೇಳ್ರಿ. ಕೋಳಿ ಫಾರಂ ಮಾಡ್ತೀರಂದ್ರೆ ನೀವ್ ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ಬರೋ ಕೆಲಸವ್ರಿಗೆ ಅವ್ರಿಗೂ ಅನುಭವ ಇರುತ್ತೆ, ಅವ್ರು ಮಾಡ್ತಾರೆ. ಸುಮ್ಕಿರಿ, ನೀವು ಮುಂದೆ ನಿನ್ಕೊಂಡ್ರೆ ಆಯ್ತು, ಅವ್ರು ಮಾಡ್ತಾರೆ. ಸುಮ್ಕಿರ್ಲ ಲೆಕ್ಕಾಚಾರಿ ಅತ್ಲಗಿ. ಪಾಪ ಇವನೇ ಇಲ್ಲ ಕಣ್ ಬಿಡಪ್ಪ, ನೀನೇನ್ ತಲೆ ಕೆಡಿಸ್ಕೋಬೇಡ, ಸುಮ್ಕಿರು. ಕಳಿಸ್ಕೊಡ್ತೀನಿ. ಸುಮ್ಕಿರ್ಲ ಲೆಕ್ಕಾಚಾರಿ, 1-2 ದಿವಸ ಹೋಗ್ಬಿಟ್ಟು ಅತ್ಲಾಗಿ ತೋರ್ಸ್ ಬಂದ್ರೆ ಏನಾಗುತ್ತಲ್ಲ? ಬೇರೆಯವ್ರಿಗೆ ಯಾರು ಹೇಳ್ತಿದಾರ, ನಿನ್ಗೆ ಯಾಕೆ ಕರಿತಿದಾರ ಅಂದ್ರೆ ಒಂದು ನಂಬಿಕೆ ಅಲ್ಲ. ನಿನ್ಗೊಂದು ಅನುಭವ ಐತೆ, ನಮ್ಮವರು ಅಂತ ಒಂದು ನಂಬಿಕೆಯಿಂದ ಕರ್ಕೊಂಡು ಹೋಗ್ತಿದಾರಪ್ಪ. ಅದಕ್ಕೆ ನೀವು ಪದೇ ಪದೇ ಬರಲ್ಲ ಅಂತ ಹೇಳಿದ್ರೆ ಸರಿಯಾಗುತ್ತಾ? ಸುಮ್ಕಿರು. ನಾನು ಬೇಕಾದ್ರೆ 1-2 ದಿವಸ ಅಲ್ಲೇ ಉಳ್ಕೊಂಡ್ಬಿಟ್ಟು ನಾನು ನೀನು ನಮ್ಮ ರಂಗಜ್ಜ 3 ಜನನು ಹೋಗ್ಬಿಟ್ಟು ತೋರಿಸ್ಕೊಟ್ಟು ಬರೋಣಂತೆ. ಆಯ್ತು ಸುಮ್ಕಿರಪ್ಪ ಇವಾಗ. ಹಂಗಾದ್ರೆ ನಾನು ಬರ್ತೀನಿ. ಒಂದು ವಾರ ಏನು 1 ತಿಂಗಳು ಬೇಕಾದ್ರೆ ಅಲ್ಲೇ ಇದ್ದು ಬಿಡ್ತೀನಿ. ಏನಂದ್ರೆ ನನ್ನ ಜೊತೆಲಿ ನಮ್ಮ ಸಾವುಕಾರನೂ ನಮ್ಮ ರಂಗಜ್ಜ ಇರ್ಬೇಕು ಆಟೆಯ. 1 ತಿಂಗಳೇನು ಅಲ್ಲೇ ಪೂರ್ತಿ ಇದ್ ಬಿಡ್ರಿ ಅಂದ್ರೂ ಇದ್ದು ಬಿಡ್ತೀನಿ, ಅದಕ್ಕೇನಂತೆ. ಆಗಲ್ಲ ಗಜೇಂದ್ರನ ಬಂದ್ರು ನೋಡ್ರಿ. ಬೀಗ್ರೆ ಇಷ್ಟೊತ್ತವರೆಗೂ ಕಾಯ್ತಿದ್ರಲ್ಲ, ವೆಯ್ಟ್ ಮಾಡ್ತಿದ್ರಲ್ಲ, ಬಂದ್ರು ನೋಡಿ ನಿಮ್ಮ ಅಳಿಯ. ಈ ಲೆಕ್ಕಾಚಾರ ಅಣ್ಣ ಯಾವಾಗ್ಲೂ ಬರೀ ಹಿಂಗೆ ತಮಾಷೆನೆ ಮಾಡ್ತಿರುತ್ತತ್ಲಾಗಿ. ಸುಮ್ಕಿರ್ ಲೆಕ್ಕಾಚಾರ ಅಣ್ಣ. ಮಾವ ಯಾವಾಗ ಬಂದ್ರಿ? ಅಪ್ಪ ಯಾಕಪ್ಪ ಮಾವ ಅವರೆಲ್ಲರೂ ಆಚೆ ಕಡೆ ನಿಂತಿದ್ದಾರೆ, ಯಾಕೆ ಏನಾಯ್ತು? ಒಳಗಡೆ ಕರ್ಕೊಂಡು ಹೋಗ್ಲಿಲ್ವಾ? ಇಲ್ಲ ಕಣ್ಲ ಪಾಪ ಲೈ, ಹೋಗಿ ಒಳಗಡೆ ಕೂತ್ಕೊಂಡು ಒಂದ್ಗಳಿಗೆ ಮಾತಾಡ್ಕೊಂಡು ಟೀ ಕುಡ್ಕೊಂಡು ಬಂದು. ಇನ್ನು ಈಗ ಅದೇ ಮುಹೂರ್ತ ದಿನ ಫಿಕ್ಸ್ ಮಾಡೋದಕ್ಕೆ 500 ಬರ್ಬೇಕಲ್ಲ, 500ಗೆ ಬರೇಳಿದೀನಿ. ಅವ್ರು ಬರೋದು ಇನ್ನೂ 1 ಗಂಟೆ ತಡ ಆಗುತ್ತೆ, ಎಲ್ಲ ಹೋಗಿದ್ದೀನಿ, ಏನೋ ಕೆಲಸ ಐತೆ ಅಂತ ಹೇಳಿರು. ಹಂಗಾಗಿ ಮಂತವ ಕೂತ್ಕೊಂಡು ಇನ್ನೇನು ಮಾಡೋದು? ಒಂದ್ಗಳಿಗೆ ತೋಟನಾದ್ರು ತೋರಿಸ್ಕೊಂಬರೋಣ, ತೋಟದ ಕಡೆನಾದ್ರು ಅಡ್ಡಾಡ್ಕೊಂಬರೋಣ ಅಂತ ಹೇಳಿರು. ನಾನು ಕರ್ಕೊಂಡು ಹೋಗ್ತಿದ್ದೀನಿ. ಅವತ್ತು ಮನೆ ನೋಡಕ್ ಬಂದಿದ್ರಲ್ಲ, ಅವತ್ತೇನೆ ಬೀಗರು ತೋಟ ನೋಡ್ಬೇಕಿತ್ತು ಕಣ್ ಬೀಗ್ರೆ ಅಂತ ಹೇಳ್ತಿದ್ರು. ಅವತ್ತು ಏನ್ ಮಾಡ್ತೀಯ, ಅವತ್ತು ಜನಗಳು ಬೇರೆ ಜಾಸ್ತಿ, ನೆಂಟ್ರು ಊರವ್ರಿಗೆ ಬೇರೆ ಊಟಕ್ಕೆ ಕರಿಬೇಕಿತ್ತು. ಹಂಗಾಗಿ ತೋರಿಸ್ಕೊಂಬರೋದಕ್ಕೆ ಆಗ್ಲಿಲ್ಲ, ಟೈಮ್ ಸಿಗ್ಲಿಲ್ಲ, ಪುರ್ಸೊತ್ತು ಸಿಗ್ಲಿಲ್ಲ. ಇವತ್ತಾದ್ರೂ ಹೋಗಿ ಪುರ್ಸೊತ್ತೈತಲ್ಲ, ಆರಾಮಾಗಿ ಹೋಗಿ ತೋರಿಸ್ಕೊಂಬರೋಣ ಅಂತ ಹೋಗ್ತಿದ್ದೀನಿ. ಹಂಗಾಗಿ ನಾನು ರಂಗಜ್ಜ ಎಲ್ಲರೂ ಹೋಗ್ತಿದೀವಿ. ಸರಿ, ನೀನೇನ್ ಮಾಡ್ತೀಯ? ಬರ್ತೀಯ ನೀನು ತೋಟದ ಕಡೆ? ಅಪ್ಪ ನನಗೆ ಕೆಲ್ಸಗಳಿದಾವ್ ಕಣಪ್ಪ. ನೀವು ಹೋಗಿರ್ರಿ, ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಬರ್ತೀನಿ. ನಾನು ಸುಸ್ತಾಗ್ತೈತೆ ನನಗೆ, ನಾವು ಊಟ ಮಾಡಿಲ್ಲ ಏನಿಲ್ಲ. ಅಳಿಯಂದ್ರೆ ಹಿಂಗೆ ಹೇಳ್ತೀನಂತ ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು. ಅಲ್ಲ, ಕೆಲಸ ಮಾಡೋದು ಇದ್ದಿದ್ದೇನೆ ಯಾವಾಗ್ಲೂ, ಆದರೆ ಒಂದು ಸ್ವಲ್ಪ ಆರೋಗ್ಯದ ಕಡೆನೂ ಗಮನ ಕೊಡ್ಬೇಕಲ್ವರ ನೀವು. ಬೇಗ ಊಟ ಮಾಡ್ಕೋಬೇಕು, ಟೈಮ್ ಸರಿಯಾಗಿ ತಿಂಡಿ ಎಲ್ಲ ಮಾಡ್ಕೊಂಡು ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕಲ್ವರ. ಬರೀ ಕೆಲಸ 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 ಅಂತ ಆರೋಗ್ಯ ಕೆಡಿಸ್ಕೊಳಕ್ಕಾಗುತ್ತಾ? ಬೇಗ ಬರೋದಲ್ವರ. ಹಂಗೆ ನಾನು ಹೇಳ್ತಿರೋದು ಅರ್ಥ ಮಾಡ್ಕೊಳ್ಳಿ. ನೀವು ಕೆಲಸ ಮಾಡೋದು ಬೇಡ ಅಂತ ನಾನು ಹೇಳ್ತಿಲ್ಲ, ಆದರೆ ಸ್ವಲ್ಪ ಆರೋಗ್ಯದ ಕಡೆನೂ ಗಮನ ಹರಿಸ್ಬೇಕಲ್ವಾ? ಸರಿ ಆಯಿತು, ನಾವು ಎಲ್ಲರೂ ಹೋಗ್ಬಿಟ್ಟು ತೋಟದ ಕಡೆ ಅಡ್ಡಾಡ್ಕೊಂಡು ಬರ್ತೀವಿ ನೋಡ್ಕೊಂಡು. ಅಷ್ಟರಲ್ಲಿ ನೀವು ಊಟ ಮಾಡಿರಿ, ಸರಿಯಾ ಅಳಿ ಅಂದರೆ ನಾನು ಬರೋಣ? ಸರಿ ಮಾವ, ಆಯಿತು, ಊಟ ಮಾಡ್ತೀನಿ. ನೀವು ಹೋಗಿ ಬನ್ನಿ ಮಾವ, ಬೇಗ. ಬೇಗ ಹೋಗಿ ಬೇಗ ಬನ್ನಿ. 500 ಬರೋ ಅಷ್ಟರಲ್ಲಿ ಬೇಗನೆ ಬನ್ನಿ, ನಾನು ಫೋನ್ ಮಾಡ್ತೀನಿ, ಸರಿನಾ ಅಪ್ಪ? ಬೇಗ ಬನ್ನಿ. ಚಿಕ್ಕಪ್ಪ ಹೋಗಿ ಬರ್ತೀರಾ? ಕಡ್ಲ ಪಾಪ, ಆಯ್ತು, ನಾವು ಹೋಗಿ ಬರ್ತೀವಿ. ನೀನು ಹೋಗಿ ಊಟ ಮಾಡು, ಹೋಗು. ಬೀಗ್ರೆ ನಡೀರಿ, ಬೇಗ ಹೋಗೋಣ.
ಅಲ್ಲ ಕಣ್ ಬೀಗ್ರೆ ಕಾರಲ್ಲಿ ಹೋಗ್ ಬರೋಣ ಅಂತ ಹೇಳಿದ್ರೆ ನೀವು ಮಾತೇ ಕೇಳಿಲ್ಲ, ನಡ್ಕೊಂಡೆ ಹೋಗ್ ಬರೋಣ ನಡೀರಿ ಅಂತ ಹೇಳ್ಬಿಟ್ರೆ. ಆ ಬನ್ನಿ ಹೋಗೋಣ, ಇನ್ನೊಂದ್ ಸ್ವಲ್ಪ ದೂರ. ಬೇಗ ಬೇಗ ಆಗ್ಬಿಡುತ್ತೆ, ಬನ್ನಿ. ಅಯ್ಯೋ ಏನು ಆಗಲ್ ಕಣ್ ನಡೀರಿ ಬೀಗ್ರೆ. ನೋಡ್ರಿ ವಾತಾವರಣ ಎಷ್ಟು ಚೆನ್ನಾಗೈತೆ ನಿಮ್ ಕಡೆ ಎಲ್ಲ. ನೋಡೋದಕ್ಕೂ ಸುತ್ತೂಗ್ಲೇನು ಹಸಿರುಗ್ಲೆ ಕಾಣ್ತೈತೆ. ಬೀಗ್ರ ಜೊತೆ ಹಿಂಗ್ ಮಾತಾಡ್ಕೊಂಡು ನಡ್ಕೊಂಡು ಹೋದ್ರೇನೆ ಚಂದ, ಸಖತ್ತಾಗಿರುತ್ತೆ. ಕಾರಲ್ಲಿ ಬಂದಿದ್ರೆ ಏನ್ ಸಿಗದೆ ಹೇಳ್ರಿ. ಏನು ಇಲ್ಲ ಕಣ ಹೇಳ್ರಿ, ಚೆನ್ನಾಗೈತೆ. ಹಿಂಗೇ ನಡ್ಕೊಂಡು ಹೋಗೋಣ ಮಾತಾಡ್ಕೊಂಡು ಆರಾಮಾಗಿ. ಹೂ ಕಣಮ್ಮವ, ಈ ಕಡೆ ಮಾತ್ರ ವಾತಾವರಣ ಮಾತ್ರ ಎಷ್ಟು ಚೆನ್ನಾಗೈತ್ ನೋಡ್ಮವ. ಮಳೆ ಬೇರೆ ಬಂತು ಇವಾಗಿನೂ. ಆ ಮಳೆ ಬಂದು ಹೋಗಿದ್ದಕ್ಕೂ ಒಳ್ಳೆ ತಂಪ ಗಾಳಿ ಬೀಸ್ತೈತೆ. ಆ ಗಾಳಿಗೂ ಅಕ್ಕಿಗಳು ಆ ಕಡೆಯಿಂದ ಈ ಕಡೆ ಚಿಲಿಪಿಲಿ ಚಿಲಿಪಿಲಿ ಅಂತ ಶಬ್ದ ಮಾಡ್ಕೊಂಡು ಓಡಾಡ್ತಿರೋದಕ್ಕೂ, ಆ ಸುರುಗ್ಲೆ ಸುತ್ತುಗ್ಲು ಕಾಣ್ತಿರೋದಕ್ಕೂ ಅದೆಷ್ಟು ತಂಪಾಗೈತ್ ಮಾವ. ವಾತಾವರಣ ಮಾತ್ರ ಸಖತ್ತಾಗೈತೆ. ನೋಡಿ ಬೀಗ್ರೆ, ಇದೇ ನಮ್ ತೋಟ. ನಿಮ್ಮಷ್ಟು ಮೇಂಟೈನ್ ಮಾಡಕ್ ಆಗಿಲ್ಲ. ನಿಮ್ ತೋಟ ಅವತ್ತು ನೋಡ್ಕೊಂಡ್ ಬಂದಲ್ಲ, ನೀವು ಕೂಡ ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದಿರಾ ಕಣ್ ಹೇಳ್ರಿ. ಅಡಿಕೆ ತೋಟ, ತೆಂಗಿನ ತೋಟ ಎಲ್ಲದೂ ಕೂಡ ಬಹಳ ಚೆನ್ನಾಗೈತೆ ನಿಮ್ದು. ಆದ್ರೆ ನಿಮ್ಮಷ್ಟು ನಾವು ಹಂಗೆಲ್ಲ ಮೇಂಟೈನ್ ಮಾಡಕ್ ಆಗಿಲ್ಲ. ಒಂದ್ ರೇಂಜಿಗೆ ಪರವಾಗಿಲ್ಲ. ಸುಮ್ಕಿರಿ ಬೀಗ್ರೆ, ಏನಂತ ಮಾತಾಡ್ತಿದ್ದೀರಾ? ತೋಟ ಹೆಂಗೈತ್ ನೋಡ್ರಿ. ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಿರಾ. ಪರವಾಗಿಲ್ಲ ಕಣ್ ಬೀಗ್ರೆ, ಚೆನ್ನಾಗಿ ಐತೆ ತೋಟ ಮಾತ್ರ ನಿಮ್ದು. ಆ ಕಡೆ ಅಡಿಕೆ ತೋಟದಲ್ಲಿ ಒಳ್ಳೆ ಫಸ್ಲು ಬಿಟ್ಟೈತೆ, ಈ ಕಡೆ ತೆಂಗಿನ ತೋಟದಲ್ಲೂ ಫಸ್ಲು ಏನ್ ಸಖತ್ತಾಗ್ಬಿಟ್ಟಿದಾವೆ. ನೋಡೋದಕ್ಕೆ ಬಲು ಚೆನ್ನಾಗೈತೆ ಕಣ್ ಹೇಳ್ರಿ. ನಿಮ್ ತೋಟ ಮಾತ್ರ ಚೆನ್ನಾಗಿ ಮೇಂಟೈನ್ ಮಾಡಿದಿರಾ ನೋಡ್ರಿ. ಆ ಕಡೆ ಈ ಕಡೆ ನೋಡಿದ್ರೆ ಬೋರಿ ಹಸುರುಗಳನ್ನ ಕಾಣಿಸ್ತೈತೆ. ಎಲ್ಲ ಬದಿ ಮೇಲೆಲ್ಲ ಹಸುಗಳಿಗೆ ಮೇವಾಗಂಗೆ ಮೇವೆಲ್ಲ ಹಾಕಿದೀರಾ. ಸಖತ್ತಾಗೈತೆ ಕಣ್ ಹೇಳ್ರಿ. ಮಾತ್ರ ಬೀಗ್ರೆ ಇನ್ನೊಂದು, ನಿಮ್ ತಮ್ಮರಿದಾರಲ್ಲ ರಂಗಜ್ಜನವರು, ಅಬ್ಬಾ ಅವ್ರದ್ದೇನ್ರಿ ಬೀಗ್ರೆ ಹಿಂಗೈತೆ ತೋಟ. ರಂಗಜ್ಜ, ಏನ್ ತೋಟ ಮೇಂಟೈನ್ ಮಾಡಿದ್ಯಾ ರಂಗಜ್ಜ ನೀವು? ಸಖತ್ತಾಗೈತೆ ಕಣ್ ಹೇಳ್ರಿ ನಿಮ್ ತೋಟ ಮಾತ್ರ. ಅಯ್ಯೋ ಏನ್ ಹೇಳ್ತೀರಾ ಸುಮ್ಕಿರಿ ಬೀಗ್ರೆ. ನಮ್ ರಂಗಜ್ಜ ಬೆಳಿಗ್ಗೆ ಹೊಲ್ಟ್ರೆ ತೋಡ್ತಾ ಹೋದ್ರೆ ಬೆಳಿಗ್ಗೆ 6 ಗಂಟೆಗೆ ಎದ್ದಡ್ಕೆದಿನ ಒಂದ್ಸಲಿ ಹೋಗ್ತಾರೆ ತೋಡ್ತಾವ. ಹೋದ್ರೆ ತಿರ್ಗಾ ತಿಂಡಿಗೆ 9:30 10 ಗಂಟೆ, ಒಂದೊಂದ್ ದಿವಸ 11 ಗಂಟೆನೇ ಆಗೋಗ್ಬಿಡುತ್ತೆ. ಮನೆಯಲ್ಲಿ ಎಲ್ಲಾರು ಬೈತಾರೆ. ಆ ಹುಡುಗರೆಲ್ಲ ಬೈದಾಗ, ಮಕ್ಳೆಲ್ಲ ಬೈದ ಮೇಲೆ ಅವತ್ತಿಂದ ಒಂದ್ ರೇಟು ಬೇಗ ಹೋಗ್ತಾರೆ. ವಯಸ್ಸಾಯ್ತು, ಜಾಸ್ತಿ ಹೊತ್ತು ಹೊಟ್ಟೆ ಹಸ್ಕೊಂಡು ಇರ್ಬೇಡ, ಬೇಗ ಹೋಗ್ಬಿಟ್ಟು ತಿಂಡಿ ತಿನ್ನಂದಾಗ ತಿರ್ಗಾ 11-11:30 ಊಟ ಮಾಡ್ಕೊಂಡು ಹೊಲ್ಟ್ರೆ ಹಸ್ಗಳನ್ನ ಬಿಡ್ಕೊಂಡು ಹಸ್ಗಳಿಗೆ ಮೇವ್ ಹಾಕೊಂಡು ತೋಟದಲ್ಲೇ ಮಲ್ಕೊಂಡ್ಬಿಡ್ತಾರೆ. ತೋಟದಲ್ಲೇ ಮಾತಾಡ್ಕೊಂಡು ನಾವು ನಮ್ ಗೌಡ್ರು ನಮ್ ರಂಗಜ್ಜ ಎಲ್ಲಾರು ಕೂತ್ಕೊಂಡ್ಬಿಡ್ತೀವಿ. ನಮ್ ಸಾವುಕಾರರು ಇಲ್ಲೇ ತೋಟದಲ್ಲೇ ಏನಿದ್ರು ಕೆಲಸ ನೀರ್ಗಿರೆಲ್ಲ ಬಿಟ್ಕೊಂಡು ಕೆಲಸ ಮಾಡ್ಕೊಂಡು ತಿರ್ಗಾ ಸಾಯಂಕಾಲ 5-6 ಗಂಟೆಗೆ ವಾಪಸ್ ಮನೆಗೆ ಹೋಗೋದು. ಅಲ್ಲಿವರೆಗೂ ನಮ್ ರಂಗಜ್ಜ ಯಾವಾಗ ನೋಡಿದ್ರು ಬರೀ ತೋಟದಲ್ಲೇ ಇರ್ತಾರೆ. ಹಂಗಾಗಿ ಅವರು ಮೊದ್ಲಿಂದನೂ ಅಷ್ಟೇ, ಅವ್ರಿಗೆ ತೋಟದ ಕೆಲಸ, ಹೊಲದ ಕೆಲಸ, ಹಸ್ಗಳು ನೋಡ್ಕೊಳೋದು, ಕುರಿ ನೋಡ್ಕೊಳೋದು ಇವೆಲ್ಲದು ಅಂದ್ರೆ ರಂಗಜ್ಜನವರಿಗೆ ಬಲು ಇಷ್ಟ. ಪಾಪ ಲೆಕ್ಕಾಚಾರಿ ಹೋಗಪ್ಪ. ಸುಮ್ನೆ ನಿನ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಡ. ಅಪರೂಪಕ್ಕೆ ಬೀಗರು ಬಂದಿದ್ದಾರೆ, ಈಗ ಸುಮ್ನೆ ಕೂತ್ಕೊಂಡ್ರೆ ಆಗಲ್ಲ. ಹೋಗ್ಬಿಟ್ಟು ಒಂದು 6-7 ಎಳ್ನೀರಾರು ಕುಯ್ಕೊಂಬ ಹೋಗಪ್ಪ. ಎಳ್ನೀರಾರು ಕುಡಿಯೋಣ. ಇವ್ರು ಬೀಗರು ಊಟನೂ ಮಾಡ್ಲಿಲ್ಲ, ಟೀ ಕುಡೀರಿ ಅಂದ್ರೆ ಟೀನೂ ಕುಡಿಲಿಲ್ಲ. ನಾವು ಕಬ್ನಲ್ಲಿನ ಜ್ಯೂಸ್ ಕುಡ್ಕೊಂಡ್ ಬಂದಿದೀವಿ ಬೇಡ ಅಂತ ಸುಮ್ಕಾಗ್ಬಿಟ್ರು. ಈಗ ಎಳ್ನೀರಾರು ಕುಡಿಲಿ, ಹೋಗಪ್ಪ ಬೇಗ ಕುಯ್ಕೊಂಬ. ಎಲ್ಲಿ ಗೊತ್ತಾ, ಇಲ್ಲಿ ಒಂದ್ ಸ್ವಲ್ಪ ಎತ್ತರ ಐತೆ, ಗಣಿ ಕಡ್ಡಿ ಆಯ್ತೋ ಇಲ್ವೋ ಗೊತ್ತಿಲ್ಲ. ನಮ್ ತೋಟ ಐತೆ ನೋಡು, ನಮ್ ತೋಟದ್ದು ಅದ್ ಮೂಲೆಯಲ್ಲಿ ಒಂದ್ 4-5 ತೆಂಗಿನ ಮರ ಸಣ್ಣವಿದಾವ್ ನೋಡು. ಮಾತ್ರ ಫಸಲು ಚೆನ್ನಾಗಿ ಬಿಟ್ಟಿದಾವೆ, ನೋಡ್ಬಿಟ್ಟು ಕೈಗೆ ಸಿಗ್ತವೆ. ನೋಡಿ ಒಂದ್ 5-6 ಎಳ್ನೀರು ಕುಯ್ಕೊಂಬಂದ್ಬಿಡು ಆಯ್ತಾ? ಬೇಗ ಬರ್ಬೇಕು. ಬೀಗ್ರೆ ಈಗೇನು ಬೇಡ ಕಣ್, ಬನ್ನಿ ಬೀಗ್ರೆ. ಸದ್ಯಕ್ಕೆ ಯಾಕೆ ಬೇಡ ಎಳ್ನೀರವೆಲ್ಲ ಏನು ಬೇಡ. ಇನ್ನೇನು ಮಂತ ಹೋಗ್ತೀವಿ, ಬೀಗ್ರು ಅಲ್ಲೇನೆ ಅಡ್ಗೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಏನಾದ್ರೂ ಊಟ ಮಾಡಿದ್ರೆ ಆಗುತ್ತೆ. ಬನ್ನಿ ಬೀಗ್ರೆ, ಎಳ್ನೀರಿನ ಏನಕ್ಕೆ ಇವಾಗ, ಒತ್ತು ಬೇರೆ ಆಗೋಗ್ಬಿಡುತ್ತೆ. 500 ಬೇರೆ ಬರ್ತೀವಿ ಅಂತ ಬೇರೆ ಹೇಳಿದ್ರು ಅಂತ ಹೇಳ್ತೀರಾ, ಒತ್ತು ಬೇರೆ ಆಗೋಗ್ಬಿಡುತ್ತೆ. ಅವರು ನಮ್ಗೋಸ್ಕರ ಬಂದ್ಬಿಟ್ಟು ಕಾಯೋದ್ ಬೇಡ, ಬೇಗ ಅನ್ನಂಗೆ ಹೋಗ್ಬಿಡೋಣ ಬನ್ನಿ. ಫೋನ್ ಮಾಡಿ ಕರೆಯೋದಕ್ಕಿಂತ ಮುಂಚೆ ನಾವೇ ಹೋಗ್ಬಿಟ್ರೆ ಉತ್ತಮ ಅಲ್ವಾ? ತೋಟ ಎಲ್ಲ ನೋಡಾಯ್ತು, ನನ್ಗಂತೂ ಬಲು ಖುಷಿ ಆಯ್ತು. ತೋಟ ನೋಡೋದಕ್ಕೆ ಮಾತ್ರ, ತೋಟದಿಂದ ಆಚೆ ಕಡೆನೇ ಹೋಗೋದಕ್ಕೆ ನನಗೆ ಮನ್ಸಾಗ್ತಿಲ್ಲ. ಆದ್ರೆ ಏನ್ ಮಾಡ್ತೀರಾ, ಅರ್ಜೆಂಟಾಗಿ ಹೋಗ್ಲೇಬೇಕಲ್ವರ, ಹಂಗಾಗಿ. ಇಲ್ಲ ಅಂದಿದ್ರೆ ಒಂದ್ಗಳಿಗೆ ಕೂತ್ಕೊಂಡು ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಏನಾರ ತಿನ್ಕೊಂಡು ಆರಾಮಾಗಿ ಹೋಗ್ಬೋದಿತ್ತು. ನನ್ಗೂನು ಇಂಥವೆಲ್ಲ ನಿಮ್ ಜೊತೆ ಎಲ್ಲ ಕೂತ್ಕೊಂಡು ಮಾತಾಡೋದು ಅಂದ್ರೆ ಬಲು ಇಷ್ಟನೇ. ಅದಕ್ಕೋಸ್ಕರನೇ ಅಲ್ವಾ ಇವತ್ತು ಬಂದ್ಬಿಟ್ಟಿದ್ದು. ಇಲ್ಲ ಅಂದ್ರೆ ನಿಮ್ಗೆ ಕರ್ಸನಂತಾನೆ ನಮ್ಮ ಶ್ರೀಮತಿಯವರು. ಆದ್ರೆ ನಾನು ಇಲ್ಲ ಬೀಗ್ರ ಹತ್ರ ಹೋಗ್ಬಿಟ್ಟು ನನಗೂ ಬೇಜಾರಾಗ್ತೈತೆ. ಅಳಿಯಂದ್ರು ನಾವಿಬ್ರು ಹೋಗಿ ಬರ್ತೀವಿ, ಹೋಗಿ ಒಂದ್ಗಳಿಗೆ ಮಾತಾಡ್ಕೊಂಡ್ ಬರ್ತೀನಿ, ಬೇಜಾರು ಕಳೆಯುತ್ತೆ ಅಂತಾನೆ ಬಂದಿದ್ದು ಬೀಗ್ರೆ. ನನ್ಗಂತೂ ಈ ಸಂಬಂಧ ಆಗ್ಲಿ, ನಿಮ್ದು ಮಾತಾಗ್ಲಿ, ನಿಮ್ಮಂತ ಸಂಬಂಧಕ್ಕೆ, ನಿಮ್ಮಂತ ಕುಟುಂಬಕ್ಕೆ ನನ್ನ ಮಗ್ಳಿಗೆ ಕೊಡ್ತಿದ್ದೀನಲ್ಲ, ನನಗೆ ಬಹಳ ಹೆಮ್ಮೆ ಇದೆ, ಬಹಳ ಖುಷಿ ಆಗ್ತಿದೆ. ಏನೋ ಒಂಥರ ನೆಮ್ಮದಿ ಆಗ್ತಿದೆ. ಒಟ್ಟಿನಲ್ಲಿ ಏನೋ ಒಂಥರ ಮನ್ಸಿಗೆ ನೆಮ್ಮದಿ, ಸಮಾಧಾನ ಎಲ್ಲ ಇದೆ ಬೀಗ್ರೆ. ರಾಜೇಶಪ್ಪರೇ, ಹಂಗೇನಿಲ್ಲ, ಸುಮ್ಕಿರಿ. ಹೋಗನಂತೆ. ಇನ್ನು 1/2-3/4 ಗಂಟೆ ಟೈಮ್ ಐತೆ ಇನ್ನು ಹೋಗೋದಕ್ಕೆ. ನಮ್ಮ ರಂಗಜ್ಜ ಅವ್ರು ಬೇಜಾರು ಮಾಡ್ಕೊಂತಾರೆ ನೋಡಿ, ನಮ್ಮ ಸಾವುಕಾರರು ಬೇಜಾರು ಮಾಡ್ಕೊಂತಾರೆ. ತೋಟದಲ್ಲಿ ಯಾರಾದ್ರೂ ಬರ್ಲಿ,
ಮೊದಲು ಅವರಿಗೆ ಕೂರಿಸ್ಬಿಟ್ಟು ಎಳ್ನೀರು ಕುಡಿಸಿ ಆರಾಮಾಗಿ ಮಾತಾಡ್ಸ್ಕೊಂಡು ಒಂದ್ಗಳಿಗೆ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಅವ್ರು ಯಾವಾಗ್ಲೂ. ಅಂತದ್ರಲ್ಲಿ ನೀವು ಬೀಗ್ರನ್ನವ್ರು ಬಂದಿದ್ದೀರಾ, ನೆಂಟ್ರು ಮಗ್ಳು ಕೊಡ್ತಿದ್ದೀರಾ, ಬೀಗ್ರು ನೀವು ಹೊಸ ನೆಂಟ್ರು ಬೇರೆ ಹೊಸ ಬೀಗ್ರು ಬೇರೆ. ಅಂತದ್ರಲ್ಲಿ ನಿಮ್ಗೆ ಎಳ್ನೀರು ಕುಡಿಸ್ಕೊಂಡು ಕರ್ಕೊಂಡು ಹೋಗ್ದಲೆ ಹಂಗೆ ಹೋಗ್ಬಿಡ್ತಾರೆ. ಬೇಜಾರು ಮಾಡ್ಕೊಳ್ತಾರೆ ನಮ್ಮ ಸಾವುಕಾರನು ನಮ್ಮ ರಂಗಜ್ಜಾರು. ದಯವಿಟ್ಟು ನಾನು ಹೋಗ್ಬಿಟ್ಟು ಬೇಗ ಎಷ್ಟೊತ್ತಾಗುತ್ತೆ ಅಂದ್ಕೊಂಡಿದ್ದೀರಾ, ಹೋಗ್ಬಿಟ್ಟು ಬೇಗ ಕುಯ್ಕೊಂಬಂದ್ಬಿಡ್ತೀನಿ. ಎಳ್ನೀರು ಕುಡ್ಕೊಂಡು ಆರಾಮಾಗಿ ನಡ್ಕೊಂಡು ಹೋಗೋಣಂತೆ. ಪಾಪ ಮಂತಾವಿಲ್ ನಾನು ನಡ್ಕೊಂಡ್ ಬಂದಿರ, ತಿರ್ಗಾ ಇವಾಗ ಇಲ್ಲಿಂದ ಬೇರೆ ನಡ್ಕೊಂಡು ಹೋಗ್ಬೇಕು, ಸುಸ್ತಾಗಂಗೆ ಆಗ್ಬಿಡುತ್ತೆ. ಎಳ್ನೀರು ಕುಡಿದ್ರೆ ಒಂಥರ ಶಕ್ತಿ ಎನರ್ಜಿ. ಕುಡ್ಕೊಂಡು ಹೋಗಿರಂತೆ, ತಡೀರಿ. ಅಯ್ಯೋ ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ ನಾನು. ಪಾಪ ಲೆಕ್ಕಾಚಾರಿ ಲೆಕ್ಕಾಚಾರಿ, ಈಗಳ ಪಾಪ ಬರ್ತೀಯ ಹಂಗೆ ಒಂದ್ ಕೆಲಸ ಮಾಡುವ, ಒಂದ ಹಣ್ಣಾಗಿರೋದು ಬಾಳೆಗೊನೆ ಇದ್ರೆ ಕುಯ್ಕೊಂಬಂದ್ಬಿಡಪ್ಪ, ಬೀಗರಿಗೂ ಕೊಟ್ಟು ಕಳ್ಸೋಣ. ನಮ್ ತೋಟದಲ್ಲೇ ಕುಯ್ಕೊಂಬ, ಮರಿಬೇಡ್ಕಣೋ, ಬೇಗನೆ ಕುಯ್ಕೊಂಬಂದ್ಬಿಡು. ಬನ್ನಿ ಬೀಗ್ರೆ, ಬಾಳೆಗೊನೆ ಎಲ್ಲ ಏನಕ್ಕೆ ಇವಾಗ, ಸುಮ್ಕಿರಿ. ಏನು ಬೇಡ ಕಣ, ಸುಮ್ಕಿರಪ್ಪ ಲೆಕ್ಕಾಚಾರಿ. ಸುಮ್ಕಿರಿ ಬೀಗ್ರೆ, ಏನು ಆಗಲ್ಲ. ಪಾಪ ಲೆಕ್ಕಾಚಾರಿ, ಅಲ್ಲಿ ಎರಡನೇ ಹತ್ರದಲ್ಲೇ ಐತೆ ನೋಡು, ಹಣ್ಣಾಗಿರೋದ್ರಲ್ಲಿ ನೋಡ್ಬಿಟ್ಟು ಚೆನ್ನಾಗಿರೋದು ಗೊನೆ ಕುಯ್ಕೊಂಬಂದ್ಬಿಡು, ಆಯ್ತಾ? ಹ್ಞೂ ಸರಿ ರಂಗಜ್ಜ, ಆಯ್ತು. ಮಾತ್ರ ಬೀಗ್ರೆ ಏನಾರ ತಿಳ್ಕೊಂಬಿಡ್ರಿ ನೀವು. ಲೆಕ್ಕಾಚಾರಿ ಅಣ್ಣ ಇದಾರಲ್ಲ ಭಾಳ ಒಳ್ಳೆಯವ್ರು ಕಣ್ರಿ. ನಾನು ನೋಡ್ತೀನಲ್ಲ. ಅಲ್ಲ ನೀವಂದ್ರೆ ಅವರಿಗೆ ಎಷ್ಟು ಇಷ್ಟ, ಅಷ್ಟು ಚೆನ್ನಾಗೆಲ್ಲ ನೋಡ್ಕೊಂತಾರಲ್ಲ ನಿಮ್ಗೆ. ಒಂದ್ ಗಳಿಗೆನು ನಿಮಗೆ ಬಿಟ್ಟಿರಲ್ಲ, ಏನಿಲ್ಲ. ತೋಟ ನೋಡ್ರಿ ಅದೆಷ್ಟು ಚೆನ್ನಾಗಿ ಮೇಂಟೈನ್ ಮಾಡೈತೆ ಲೆಕ್ಕಾಚಾರಿ ಅಣ್ಣ ಇದ್ದು. ನೀರೆಲ್ಲ ಅವರೇ ಬಿಟ್ಕೊಳ್ತಾರಲ್ರ, ತೋಟ ಎಲ್ಲ ನೋಡ್ಕೊಳೋದು, ಆ ಸ್ಕೂಲ್ ಫಾರಮ್ ಎಲ್ಲ ಅವರೇ ಮೇಂಟೈನ್ ಮಾಡ್ತಾರ. ಅಯ್ಯೋ ಬೀಗ್ರೆ, ಅವನ ಬಗ್ಗೆ ಮಾತಾಡಂಗಿಲ್ಲ ಕಂಡ್ಬಿಡ್ರಿ. ಅವನು ಭಾಳ ಒಳ್ಳೆ ಅಂದ್ರೆ ಭಾಳ ಒಳ್ಳೆಯವನೇನು. ಅವನ ಬಗ್ಗೆ ಮಾತಾಡಂಗಿಲ್ಲ. ಇವತ್ತಿನವರೆಗೂ ಅವನು ನಂಬಿಕೆ ದ್ರೋಹ ಮಾಡಲ್ಲ. ಅವನು ಅವ್ರವ್ರದ್ದು ಮಾತು ಕೇಳ್ಕೊಂಡು ಒಂದ್ಸಲಿ ಕೆಲವು ಟೈಮ್ ಯಾಮಾರ್ ಬಿಟ್ಟಿದ್ದ. ಆದ್ರೆ ಅವನಿಗೆ ನಿಜ ಏನಂತ ಗೊತ್ತಾಗೋಯ್ತು. ಅವತ್ತಿಂದನೂ ಅಷ್ಟೇ ಕಣ್ ಬೀಗ್ರೆ, ಅವನ ಮೇಲೆ ನಾವು ಎಷ್ಟು ನಂಬಿಕೆ ಇದೆ ಅಂದ್ರೆ ಅಷ್ಟು ನಂಬಿಕೆ ಇದೆ ಕಣ್ ಬಿಡ್ರಿ. ಒಂದ್ ತಿಂಗಳು ಬೇಕಾದ್ರೆ ನಾವು ತೋಟ ಬಿಟ್ಟು ಬಂದ್ರು ಕೂಡ ನಾವೇನ್ ಮೇಂಟೈನ್ ಮಾಡಿರ್ತೀವಿ ಅದಕ್ಕಿಂತ ಚೆನ್ನಾಗೆ ಮೇಂಟೈನ್ ಮಾಡಿರ್ತಾನೆ ಅಂತ ಒಳ್ಳೆ ಹುಡುಗ. ಅವನೇನ್ ಕೆಲಸವನಲ್ಲ ಕಣ್ ಬೀಗ್ರೆ, ಅವನು ನನ್ನ ಮನೆ ಮಗ ಇದ್ದಂಗ ಅವನು. ಅವನಿಗೆ ಮಾತ್ರ ಅಷ್ಟು ಚೆನ್ನಾಗಿ ನೋಡ್ಕೊಂತೀವಿ. ಈಗ ನಮ್ಮ ದೊಡ್ಡವನು ಮಗ ಇದ ನೋಡ್ರಿ, ಈಗ ದೊಡ್ಡವನ ಮಗ ಕುಮಾರಣ್ಣನ ಜೊತೆ, ನಮ್ ಗಜೇಂದ್ರನ್ ಜೊತೆ ಎಲ್ಲಾರ ಜೊತೆನೂ ಇರ್ತಾನ ಅವನು. ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತಾನೆ. ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಬುದ್ಧಿವಾದ ಹೇಳ್ಕೊಂಡ್ಬಿಟ್ಟು ಹಿಂಗ್ ಮಾಡ್ಬೇಕು, ಈ ರೀತಿ ಮಾಡ್ಬೇಕು ಕೆಲ್ಸಗಳನ್ನ ಅಂತ ಹೇಳ್ಕೊಂಡು ಎಲ್ಲ ಕಲ್ಸ್ಕೊಂಡು ಕರ್ಕೊಂಡು ಹೋಗಿ ಕೆಲಸ ಮಾಡಿಸ್ಕೊಂಡು ಬರೋನೆ ಅವನೇನೆ. ಇದ್ಯಾಕ್ಲ ಪಾಪ ಲೆಕ್ಕಾಚಾರಿ, ಪೂರಾ ಇದನ್ನೇ ಗೊನೆನೆ ಕುಯ್ಕೊಂಬಂದ್ಬಿಟ್ಟಿದ್ಯಲ್ಲ ಎಳ್ನೀರ್ದ. ಅಲ್ಲ ಕಣೋ, ಒಂದ್ 5-6 ಕುಯ್ಕೊಂಬರ್ದಲ್ಲೇ ಪೂರಾ ಯಾಕೆ ಕುಯ್ಕೊಂಬಂದ್ಬಿಟ್ಟೆ ಲೆಕ್ಕಾಚಾರಿ? ಏನ ಇದು? ನಮ್ ರಂಗಜ್ಜ ನೋಡಿರೆ ಒಂದ್ 5-6 ಕುಯ್ಕೊಂಬಾರಪ್ಪ ಅಂತ ಹೇಳಿದ್ರೆ ನೀನು ಪೂರಾ ಗೊನೆನೆ ಕುಯ್ಕೊಂಬಂದಿದ್ಯಲ್ಲ. ಅಲ್ಲ ನಮ್ದಾಗಿದ್ರೆ ಏನೋ ಪರವಾಗಿಲ್ಲ, ಆ ರಂಗಜ್ಜದ್ರಲ್ಲಿ ಯಾಕ ನಮ್ ರಂಗಜ್ಜದ್ರಲ್ಲಿ ಹಿಂಗ್ ಕುಯ್ಕೊಂಬಂದ್ಬಿಟ್ಟೆ ನೀನು? ಅಣ್ಣ ಏನಂತ ಮಾತಾಡ್ತಿದ್ಯಾ ಇವಾಗ? ಅಲ್ಲ ನಮ್ದು ನಿಮ್ದು ಅಂತ ಬೇರೆ 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 ಐತೇನು ಇವಾಗ? ಏನಾಯ್ತು ಇವಾಗ? ಒಂದ್ ಗೊನೆ ಕುಯ್ಕೊಂಬಂದಿದಾರೆ. ಇವಾಗ ನಾವು ಕುಡಿಯಷ್ಟು ಕುಡಿತೀವಿ. ಈಗ ಮನೇಲಿ ಹುಡುಗರಿಲ್ವಾ? ಸರೋಜಮ್ಮ ಇದಾರೆ, ಕುಮಾರಣ್ಣ ಇದಾರೆ, ಗಜೇಂದ್ರ ಇದಾರೆ, ಶಶಿ ಇದಾರೆ, ದಿಲೀಪ ಇದಾರೆ. ಎಲ್ಲಾರು ಮನೆಯವರೆಲ್ಲ ಕುಡಿತಾರ ಕಣ್ ಹೇಳು. ಗೌರಮ್ಮ ಐತೆ, ಅತ್ಕೆ ಇದಾರೆ, ಎಲ್ಲಾರು ಅವ್ರು ಕುಡಿಯೋದ್ ಬೇಡವಾ? ನಾವ್ ಮಾತ್ರ ಎಳ್ನೀರ್ ಕುಡ್ಕೊಂಡು ಹೋಗ್ಬಿಟ್ರೆ ಆಗುತ್ತಾ? ಓಹೋ, ಹಂಗಾದ್ರೆ ನಿಮ್ಮದ್ರಲ್ಲಿ ಕುಯ್ಕೊಂಬರ್ಬೇಕಿತ್ತು, ನಮ್ಮದ್ರಲ್ಲಿ ಕುಯ್ಕೊಂಬಂದಿದ್ದಕ್ಕೆ ನಿನಗೆ ಬೇಜಾರಾಗ್ತೈತಾ? ನೋಡಿ ಹೆಂಗ್ ಮಾತಾಡ್ತೀಯ ಅಂತ. ನಮ್ದು ನಿಮ್ದು ಅಂತ ಬೇರೆ ಮಾತಾಡ್ತಿದ್ಯಾನು ನೀನು? ಅಪ್ಪ ಲೇ ರಂಗಪ್ಪ, ಸುಮ್ಕಿರು, ಹಿಂಗೆಲ್ಲ ಮಾತಾಡ್ಬೇಡ. ಹಂಗಲ್ಲ ಕಣ ಪಾಪ, ಪೂರಾ ಗೊನೆನೆ ಕುಯ್ಕೊಂಬಂದ್ಬಿಟ್ಟಿನಲ್ಲ ಲೆಕ್ಕಾಚಾರಿ, ಅದಕ್ಕೆ ಹಿಂಗ್ ಹೇಳ್ದೆ ಕಣ್ ಮಗು, ಬೇಜಾರ್ ಮಾಡ್ಕೊಬಿಡು. ಸಾಲದಕ್ಕೆ ಬಾಳೆಗೊನೆ ಬೇರೆ ಬೀಗ್ರಿಗೆ ಕೊಟ್ಟು ಕಳಿಸ್ತಿದ್ಯಾ, ತಿರ್ಗಾ ಈಗ ಎಳ್ನೀರಿನ ಗೊನೆ ಬೇರೆ ಕುಯ್ಕೊಂಬಂದಲ್ಲ ಲೆಕ್ಕಾಚಾರಿ, ಹಂಗಾಗಿ ಹೇಳ್ದೆ ಕಣಪ್ಪ, ಬೇಜಾರ್ ಮಾಡ್ಕೋಬೇಡ. ಯಾನು ಬೇಜಾರೇನಿಲ್ಲ ಕಣ್ ಹೇಳು. ಕುಯ್ಕೊಂಬಂದ್ರೆ ಕುಯ್ಕೊಂಬರ್ಲಿ, ನಾನೇ ಹೇಳೋಣ ಅಂತಿದ್ದೆ, ಅಷ್ಟಲ್ಲ ಅವನೇ ಕುಯ್ಕೊಂಬಂದಿದ್ದಾನೆ. ಪಾಪ ಕೊಡಪ್ಪ ಎಳ್ನೀರು ಬೀಗ್ರಿಗೆ. ಲೆಕ್ಕಾಚಾರಿ ಕೊಡು ಬೇಗ. ಪಾಪ ಎಳ್ನೀರು ಮಾತ್ರ ಬಹಳ ಚೆನ್ನಾಗಿ ಎತ್ಕೊಂಡವ ರಂಗಪ್ಪ. ಇದ್ಯಾಕಲ್ಲ ಸುಮ್ಕೆ ನಿಂತ್ಕೊಂಡ್ಬಿಟ್ಟೆ ರಂಗಪ್ಪ, ಕುಡಿಯಲ್ಲ ನೀನು? ಕುಡಿ ಬೇಗ. ಬ್ಯಾಡ್ ಕಣಣ್ಣ, ಒಂದ್ ಕುಡ್ದೆ ನೋಡು, ನನಗೆ ಸಿಕ್ಕಾಬಟ್ಟೆ ಹೊಟ್ಟೆ ತುಂಬಿಡ್ತು. ನನ್ ಕೈಲಂತೂ ಆಗಲ್ ಕಣಪ್ಪ, ಸಾಕು. ಮಂತಾವ್ ಬೇರೆ ಊಟ ಮಾಡ್ಕೊಂಡ್ ಬಂದಿದ್ದಕ್ಕೂ ಅದಕ್ಕೂ ಹೊಟ್ಟೆ ತುಂಬಿಡ್ತು. ಲೆಕ್ಕಾಚಾರಿ ಇನ್ನೊಂದ್ ಕುಡಿಯೋ ಲೆಕ್ಕಾಚಾರಿ. ಎಳ್ನೀರ್ ಚೆನ್ನಾಗೈತೆನಾ? ಸಿಹಿ ಐತೆ ನೀರು? ಹೂ ಕಣ್ರಿ ರಂಗಜ್ಜ, ಬಾಳ ಸಿಹಿ ಐತೆ, ಸಖತ್ತಾಗೈತೆ. ನೀವ್ ಯಾಕೆ ಒಂದೇ ಒಂದ್ ಎಳ್ನೀರ್ ಕುಡಿದ್ಬಿಟ್ಟು ಸುಮ್ಕಾಗ್ಬಿಟ್ರಿ? ಇನ್ನೊಂದ್ ಕುಡೀರಿ. ಇಷ್ಟು ಬಿರನೆ ಕುಡಿದ್ಬಿಟ್ಟಲ್ಲ ಅಂತ ನೀವು. ನಾನ್ ಹಂಗೆ ಕಣಪ್ಪ, ನನಗೆ ಮೊದ್ಲಿಂದಾನು ಅಷ್ಟೇ ರೂಢಿ ಆಗ್ಬಿಟ್ಟೈತೆ. ದಿನಾಲು 2-3 ದಿವಸಕ್ಕೆ ಒಂದೊಂದ್ಸಲಿ ನಾನ್ ಮಾತ್ರ ಎಳ್ನೀರ್ ಕುಡಿದಂಗೇನಿರಲ್ಲ ಕಣಪ್ಪ. ಬೀಗ್ರಿ ಯಾಕೆ ಏನು ಮಾತಾಡ್ದಂಗೆ ಸುಮ್ಕೆ ನಿಂತ್ಕೊಂಡ್ಬಿಟ್ರು? ಅದೇ ಬೀಗ್ರೆ, ಒಂದೇ ಎಳ್ನೀರ್ ಕುಡ್ಕೊಂಡ್ಬಿಟ್ಟು ಸುಮ್ಕೆ ನಿಂತ್ಕೊಂಡ್ಬಿಟ್ರಲ್ಲ. ಇನ್ನೂ ಎಳ್ನೀರ್ ಕೊಡ್ತೀನಿ, ಕುಡೀರಿ. ಇನ್ನೊಂದೆರಡು ಕುಡೀರಿ ಬೇಗ. ಬಾ ಮಾವ, ಏನ್ ಮಾವ ಎಳ್ನೀರು? ಇಷ್ಟೊಂದು ನೀರೈತೆ ಈ ಎಳ್ನೀರಲ್ಲಿ, ಎಷ್ಟೆಷ್ಟು ದಪ್ಪ ಇದಾವೆ ನೋಡ್ರಿ ಎಳ್ನೀರು. ಇವರು ಒಳ್ಳೆ ಮೇಂಟೈನ್ ಮಾಡಿದ್ದಾರೆ, ಗೊಬ್ಬರ ಎಲ್ಲ ಹಾಕ್ಬಿಟ್ಟು, ಹಂಗಾಗಿ ಒಳ್ಳೆ ಫಸಲು ಬರ್ತೈತೆ ಕಣ್ಮವ. ಒಂದು ಕುಡಿದ ತಕ್ಷಣ ಹೊಟ್ಟೆ ತುಂಬಿಡ್ತು ಕಣ್ಮವ. ಅಲ್ವಾ ಮಾವ?
ಯಪ್ಪ ನನ್ನ ಕೈಲಾಗಲ್ಲ ಕಣ್ಮವ, ನನಗೆ ಸಾಕು ಒಂದೇ ಒಂದು ಎಳ್ನೀರು. ಏನು ಬೀಗ್ರೆ ನಿಮ್ಮ ಮಳಿ ಅಂದ್ರು ಏನ ಗುಸ್ಗುಸು ಅಂತ ಮಾತಾಡ್ತಿದಾರೆ, ಯಾಕೆ ಏನಾಯ್ತು? ಹಾಗೇನಿಲ್ಲ ಬೀಗ್ರೆ, ಏನಂದ್ರೆ ಈಗ ಎಳ್ನೀರು ಒಂದೇ ಒಂದು ಎಳ್ನೀರ್ಗೆದೇನೆ ಹೊಟ್ಟೆ ತುಂಬಿಡ್ತು ಕಣ್ಮವ. ಎಷ್ಟು ಚೆನ್ನಾಗಿ ಫಸಲು ಬಿಟ್ಟೈತೆ ಇವ್ರ ತೋಟದಲ್ಲಿ. ಎಷ್ಟು ದಪ್ಪ ದಪ್ಪ ಎಳ್ನೀರಿದಾವೆ. ಸಿಕ್ಕಾಬಟ್ಟೆ ಹೊಟ್ಟೆ ತುಂಬಿಡ್ತು ಕಣಮವ, ನನಗೆ ಸಾಕು, ನೀನು ಕುಡಿದ್ರೆ ಕುಡಿ ಅಂತ ಹೇಳ್ತಿದ್ದಾರೆ ಅಳಿಯಂದ್ರು. ಹ್ಞೂ ಏನ್ರಪ್ಪ ನೀವು ಹಿಂಗ್ ಹೇಳ್ತಿದ್ದೀರಾ? ನೀವು ಒಂದೇ ಒಂದ್ ಎಳ್ನೀರ್ ಕುಡಿದ್ಬಿಟ್ಟು ಕುಡೀರಿ ಕುಡೀರಿ ಏನೂ ಆಗಲ್ಲ. ಎಲ್ಲ ನಮ್ ಲೆಕ್ಕಾಚಾರನೇ ಕಣ್ರಪ್ಪ, ಎಲ್ಲ ನೋಡ್ಕೊಳೋದು ನಮ್ ತೋಟ ಎಲ್ಲದೂನು. ಎಲ್ಲ ನಮ್ ಲೆಕ್ಕಾಚಾರಿಗೇನೆ. ನೀರ್ ಬಿಡೋದು, ತೋಟಕ್ಕೆ ಗೊಬ್ಬರ ಹಾಕ್ಸೋದು, ಕೆಲಸದವ್ರಿಗೆ ಕರ್ಕೊಂಬಂದು ಕೆಲಸ ಮಾಡಿಸೋದು, ಡ್ರಿಪ್ ಮಾಡಿಸೋದು ಎಲ್ಲ ನಮ್ ಲೆಕ್ಕಾಚಾರಿನೇ ಮಾಡೋದು.